ತಿನ್ನೋಕೆ ಸರಿಯಾಗಿ ಊಟ ಇಲ್ಲ, ದೇಶದ ಪ್ರಜೆಗಳಿಗೆ ಸರಿಯಾಗಿ ಶಿಕ್ಷಣ ಕೊಡೋಕ್ಕಾಗ್ತಾ ಇಲ್ಲ. ಆದರೆ ಪಾಕಿಸ್ತಾನದ ಜಂಬಾ ಮಾತ್ರ ಕಿಂಚಿತ್ತೂ ಕಡಿಮೆ ಆಗಿಲ್ಲ. ತನ್ನ ಹುಚ್ಚಾಟದಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿರೋ ಪಾಪಿ ದೇಶ ಈಗ ಚೀನಾಗೆ ಕಾಶ್ಮೀರ ಕೊಡುತ್ತಂತೆ. ಪಿಒಕೆ ನಿಮ್ದು, ಚೀನಾಗೆ ಪಾಕ್ ಆಫರ್. ಸಿಂಧು ಬದಲು ಬ್ರಹ್ಮಪುತ್ರ ಟ್ಯಾಕಲ್. ಈ ಪಾಕಿಸ್ತಾನ ಮೊದಲಿನಿಂದಲೂ ಅಷ್ಟೇ, ಓನ್ಲಿ ಟಾಕ್ ಟಾಕ್ ಟಾಕ್. ನಾವು ಹಂಗ ಮಾಡ್ತೀವಿ, ನಾವು ಹಿಂಗ ಮಾಡ್ತೀವಿ ಅಂತ ಭಾಷಣ ಬಿಗಿಯೋದು ಬಿಟ್ರೆ ಉಗ್ರರಿಗೆ ಹೊಟ್ಟೆ ತುಂಬಾ ಊಟ ಹಾಕಿ ಪೋಷಣೆ ಮಾಡ್ತಿರೋದೇ ಸಾಧನೆ. ಅದನ್ನ ಬಿಟ್ರೆ ಇಡೀ ಪಾಕಿಸ್ತಾನದ ಜನರ ಸ್ಥಿತಿ ವಿಶ್ವದಿಂದ ಮುಚ್ಚು ಮರೆಯ ವಿಷಯ ಏನಲ್ಲ. ಅಂದಹಾಗೆ ಉಗ್ರರ ದಾಳಿಗೆ ಕೌಂಟರ್ ಆಗಿ ಭಾರತ ಅತ್ತ ಸಿಂಧು ನೀರು ನಿಲ್ಲಿಸ್ತಿದ್ರೆ, ಇತ್ತ ಪಾಪಿ ತನ್ನ ಡ್ಯಾಡಿ ಬಳಿ ಹೋಗಿ ಒಂದು ರಿಕ್ವೆಸ್ಟ್ ಮಾಡಿದೆ. ಅದೇ ಭಾರತಕ್ಕೆ ಬ್ರಹ್ಮಪುತ್ರ ನದಿ ನೀರು ನಿಲ್ಲಿಸಿ, ನಿಮಗೆ ಕಾಶ್ಮೀರ ಆಕ್ರಮಿತ ಪಾಕ್ ಪ್ರದೇಶ ಕೊಡ್ತೇವೆ ಎಂದಿದೆ. ಹಾಗಂತ ಪಾಕ್ ಹೇಳೋ ಮಾತೆಲ್ಲ ಕೇಳಿ ಒಪ್ಪಿ ಬಿಡೋಕೆ ಚೀನಾ ಏನ್ ಮತ್ತೊಂದು ಪಾಕಿಸ್ತಾನನ? ಬ್ರಹ್ಮಪುತ್ರ ನದಿ ಚೀನಾದಲ್ಲಿ ಹುಟ್ಟಿ 80% ಭಾರತದಲ್ಲಿ ಹರಿದು ಬಾಂಗ್ಲಾ ಮೂಲಕ ಸಮುದ್ರ ಸೇರುತ್ತೆ. ಚೀನಾಗೆ ಭಾರತದ ಜೊತೆ ಕೇವಲ ಗಡಿ ತಕರಾರೇ ಹೊರತು ಉಗ್ರರ ತೊಂದರೆ ಇಲ್ಲ. ಇನ್ನು ಬ್ರಹ್ಮಪುತ್ರ ನದಿಗೆ ಕೈ ಹಾಕಿದ್ರೆ ಭಾರತದ ಖಡಕ್ ಉತ್ತರಕ್ಕೂ ಚೀನಾ ತಯಾರಾಗಬೇಕಾಗುತ್ತೆ. ಮತ್ತೊಂದೆಡೆ ದೇಶದಲ್ಲಿ ಉಗ್ರರ ದಾಳಿ ರಾಜಕೀಯ ಜಟಾಪಟಿಗೂ ವೇದಿಕೆಯಾಗಿದ್ದು, ಕೇಂದ್ರದ ಮೇಲೆ ಕಾಂಗ್ರೆಸ್ ನಾಯಕರು ಗೂಬೆ ಕೂರಿಸುವುದು, ಕಾಂಗ್ರೆಸ್ ನಾಯಕರ ಹೇಳಿಕೆಗಳಿಗೆ ಕೇಸರಿ ಕಲಿಗಳು ಕೆಂಡಾವುಗಳೋದೇ ಆಗೋಗಿದೆ. ಕಾಂಗ್ರೆಸ್ ತನ್ನ ಎಕ್ಸ್ ಖಾತೆ ಮುಖೇನ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಬಿಂಬಿಸುವಂತಹ ರುಂಡವಿಲ್ಲದ ಫೋಟೋವೊಂದನ್ನ ಹಾಕಿದ್ದು, ತಲೆ ಭಾಗದಲ್ಲಿ ಗಾಯಬ್ ಅಂತ ಪೋಸ್ಟ್ ಮಾಡಿದೆ. ಅಂದ್ರೆ ಇಂತಹ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಗಾಯಬ್ ಅನ್ನೋ ಅರ್ಥದಲ್ಲಿ ಪೋಸ್ಟ್ ಹಾಕಿದ್ದು ಬಿಜೆಪಿಗರ ಕಣ್ ಕೆಂಪಾಗಿಸಿದೆ. ಮತ್ತೊಂದೆಡೆ ಜಮ್ಮು ಕಾಶ್ಮೀರ ವಿಧಾನಸಭೆಯಲ್ಲಿ ಭಾವುಕರಾಗಿ ಭಾಷಣ ಮಾಡಿದ ಸಿಎಂ ಒಮರ್ ಅಬ್ದುಲ್ಲಾ, ಇದು ಉಗ್ರರ ಅಂತ್ಯದ ಆರಂಭ, ನಮ್ಮ ಅತಿಥಿಗಳಿಗೆ ರಕ್ಷಣೆ ಕೊಡಲು ಆಗಲಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. पहलगाम के वाकये को इस्तेमाल करके मरकज से कहूंगा ना, अब मुझे स्टेट हुड दो. मैं क्या, मेरी क्या इतनी सस्ती सियासत है? मुझे क्या इन 26 लोगों के मरने की इतनी कम कदर है? ಇತ್ತ ಕಾಶ್ಮೀರಕ್ಕೆ ಹೋಗೋಕೆ ಪ್ರವಾಸಿಗರು ಹಿಂದೇಟು ಹಾಕ್ತಿದ್ರೆ, ಬಾಲಿವುಡ್ನ ಸ್ಟಾರ್ ನಟ ಅತುಲ್ ಕುಲಕರ್ಣಿ ಪಹಲ್ಗಾಮ್ಗೆ ಭೇಟಿ ನೀಡಿ ರಾಜಾರೋಷವಾಗಿ ಫೋಟೋ ಪೋಸ್ಟ್ ಮಾಡಿದ್ದಾರೆ. ಅಲ್ಲದೆ ಕಾಶ್ಮೀರ ನಮ್ದು, ಯಾರು ಪ್ರವಾಸ ನಿಲ್ಲಿಸಬೇಡಿ, ಎಲ್ಲರೂ ಭೇಟಿ ನೀಡಿ ಅಂತ ಕರೆ ಕೊಟ್ಟಿದ್ದಾರೆ. ಎನ್ಐಎ ಅಧಿಕಾರಿಗಳು ತನಿಖೆ ಚುರುಕುಗೊಳಿಸಿದ್ದು, ವಿಡಿಯೋ ಹಾಗೂ ಫೋಟೋ ಎವಿಡೆನ್ಸ್ ಕಲೆ ಹಾಕ್ತಿದ್ದಾರೆ. ಬೆಂಗಳೂರಿನ ಭರತ್ ಭೂಷಣ್ ಕುಟುಂಬಸ್ಥರ ಹೇಳಿಕೆ ಪಡೆದಿದ್ದಾರೆ. ಹತ್ಯೆಯಲ್ಲಿ ಕಾಣದ ಕೆಲ ಕೈಗಳು ಭಾಗಿಯಾಗಿರೋ ಬಗ್ಗೆ ಮಾಹಿತಿ ಹೆಕ್ಕಿ ತೆಗೆಯುತ್ತಿದ್ದಾರೆ. ಒಟ್ನಲ್ಲಿ ಗಡಿಯಲ್ಲಿ ದಿನೇ ದಿನೇ ಪರಿಸ್ಥಿತಿ ಉದ್ವಿಗ್ನವಾಗ್ತಿದ್ದು, ಪಾಕಿಸ್ತಾನ ಟೊಳ್ಳು ಪ್ಲಾನ್ಗಳಿಗೆ ಭಾರತ ಚೆಕ್ಮೇಟ್ ಇಡೋಕೆ ಸರ್ವಸನ್ನದ್ಧವಾಗಿದೆ. ಯುದ್ಧ ನಡೆದ್ರೆ ನಾವು ಯುದ್ಧಕ್ಕೆ ರೆಡಿ ಅಂತಿರೋ ಪಾಕಿಗೆ ಮುಟ್ಟಿ ನೋಡ್ಕೊಳ್ಳೋ ಉತ್ತರ ಕೊಡೋಕೆ ಭಾರತ ರೆಡಿಯಾಗಿದೆ. ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.